ರಾಮ್ ರಾಮ್ ಗೆಳೆಯರೇ, ಧರ್ಮದ್ವಾರಕ್ಕೆ ಸ್ವಾಗತ. ಶ್ರೀರಾಮನನ್ನು ಸ್ವಲ್ಪ ಜನ ಸಾಮಾನ್ಯ ಮನುಷ್ಯ ಎಂದು ತಿಳಿತಾರೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸಲ ಅವರೇ ಭಗವಂತ ಅಂತ ಸುಳಿವು ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮತ್ತು ಶ್ರೀರಾಮ ಇಬ್ಬರೂ ಒಂದೇ ಆಗಿದ್ದಾರೆ. ಆದರೆ ಶ್ರೀರಾಮಾವತಾರದಲ್ಲಿ ರಾವಣನ ಸಂಹಾರ ಒಬ್ಬ ಮನುಷ್ಯನಿಂದ ಆಗಬೇಕಾಗಿತ್ತು. ಅದಕ್ಕಾಗಿ ಶ್ರೀರಾಮನ ದೈವತ್ವವನ್ನು ಹೆಚ್ಚಾಗಿ ಹೇಳಲಿಲ್ಲ. ಆದರೆ ನೀವು ಗಮನ ಇಟ್ಟು ಓದಿದರೆ ಶ್ರೀರಾಮನ ದೈವತ್ವ ಎಲ್ಲೆಡೆ ಕಾಣಿಸುತ್ತದೆ. ಉದಾಹರಣೆಗೆ, ಹನುಮಂತನು ರಾವಣನ ಮುಂದೆ ಹೇಳ್ತಾನೆ, ಶ್ರೀರಾಮನು ಒಂದೇ ಗಳಿಗೆಯಲ್ಲಿ ಸಮಸ್ತ ವಿಶ್ವವನ್ನು ಸಂಹಾರ ಮಾಡಿ ಮರುಕ್ಷಣದಲ್ಲಿ ಪುನಃ ಈ ಜಗತ್ತನ್ನು ಇದ್ದ ಹಾಗೆಯೇ ನಿರ್ಮಾಣ ಮಾಡುವ ಸಾಮರ್ಥ್ಯವಿದೆ. ಹೀಗೆ ಹೇಳುವುದರಲ್ಲಿ ಶ್ರೀರಾಮನ ದೈವತ್ವದ ಭಾವವು ಸ್ಪಷ್ಟವಾಗುತ್ತದೆ. ಅಲ್ಲದೆ ಆಗಿನ ಕಂದ ಮೂಲ ತಿನ್ನುವ ವನವಾಸಿಗಳು ಸರ್ವಥಾ ನಿರಪೇಕ್ಷ ತಪಸ್ವಿಗಳಿಗೆ ಯಾವುದೇ ರಾಜನ ಚರಿತ್ರವನ್ನು ವರ್ಣಿಸುವುದರಿಂದ ಯಾವುದೇ ಲಾಭವಿಲ್ಲ. ಮಹರ್ಷಿ ವಾಲ್ಮೀಕಿಯವರು ಶ್ರೀರಾಮನ ಜಪ ಮಾಡುವವರೇ ಆಗಿದ್ದರು. ಇದರಿಂದ ಅವರಿಗೆ ಎಲ್ಲ ಸಿದ್ಧಿಗಳು ದೊರಕಿದ್ದವು. ಮಹರ್ಷಿ ವಾಲ್ಮೀಕಿಗಳ ಅದ್ಭುತ ಕವಿತೆ ಹಾಗೂ ಇತರ ಮಹತ್ವಗಳಲ್ಲಿ ಅವರ ತಪಸ್ಸೇ ಕಾರಣವಾಗಿದೆ. ಇದಕ್ಕೆ ವಾಲ್ಮೀಕಿ ರಾಮಾಯಣವೇ ಸಾಕ್ಷಿ. ತಪಸ್ಸಿನಿಂದಲೇ ಅವರು ಬ್ರಹ್ಮದೇವರ ದರ್ಶನ ಪಡೆದು ರಾಮಾಯಣದ ದಿವ್ಯ ಕಾವ್ಯದ ಆಶೀರ್ವಾದ ಪಡೆದು ರಾಮಚರಿತ್ರದ ದರ್ಶನ ಮಾಡಿದರು. ತಪಸ್ಸಿನ ಶಕ್ತಿಯೇ ಅಂತದ್ದು. ರಾಮಾಯಣದಲ್ಲಿ ವಿಶ್ವಾಮಿತ್ರರ ತಪಸ್ಸು, ಚೂಲಿ ಋಷಿಯ ತಪಸ್ಸು, ಭೃಗುವಿನ ತಪಸ್ಸು, ಹೀಗೆ ತುಂಬ ಋಷಿಗಳ ತಪಸ್ಸಿನ ವರ್ಣನೆ ಇದೆ. ಸ್ವರ್ಗ ಸುಖದ ಮೂಲ ತಪಸ್ಸು ಆಗಿದೆ. ರಾವಣನ ರಾಜ್ಯ ಸುಖ, ಶಕ್ತಿ, ಆಯಸ್ಸು ಇದೆಲ್ಲರ ಮೂಲ ತಪಸ್ಸು. ಶ್ರೀರಾಮನಾದರೋ ಶುದ್ಧ ತಪಸ್ವಿಯಾಗಿದ್ದಾನೆ. ಶ್ರೀರಾಮನು ಬಹಳ ತಪಸ್ವಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅವನು ವೈಖಾನಸ, ವಾಲಕಿಲ್ಯ, ಸಂಪ್ರಕ್ಷಾಲ, ಮರೀಚಪ ಅಂದರೆ ಕೇವಲ ಚಂದ್ರಕಿರಣಗಳನ್ನು ಪಾನ ಮಾಡುವವರು, ಪತ್ರಾಹಾರಿ, ಉನ್ಮಜ್ವಕ ಅಂದರೆ ಯಾವಾಗಲೂ ಕಂಠದವರೆಗೆ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡುವವರು, ಪಂಚಾಗ್ನಿ ಸೇವಿ, ವಾಯುಭಕ್ಷಿ, ಜಲಭಕ್ಷಿ, ಆಕಾಶನಿಲಯಿ ಹಾಗೂ ಊರ್ಧ್ವವಾಸಿ ಅಂದರೆ ಪರ್ವತ, ಶಿಖರ, ವೃಕ್ಷ, ಅಟ್ಟ ಇವುಗಳ ಮೇಲೆ ವಾಸಿಸುವವರು, ಇಂತಹ ತಪಸ್ವಿಗಳನ್ನು ನೋಡುತ್ತಾನೆ. ಅವರೆಲ್ಲರೂ ಜಪದಲ್ಲಿ ಲೀನರಾಗಿದ್ದರು. ಅವರ ಜಪ ಶ್ರೀರಾಮನಾಮವೇ ಇರಬಹುದು. ಯಾಕಂದರೆ ಅವರಲ್ಲಿ ಹೆಚ್ಚಿನವರು ಶ್ರೀರಾಮನನ್ನು ನೋಡುತ್ತಲೇ ಯೋಗಾಗ್ನಿಯಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೆ. ವಾಸ್ತವವಾಗಿ ಕಾವ್ಯವಿಧಿಯಿಂದ ವಾಲ್ಮೀಕಿಯವರ ದಾರ್ಶನಿಕ ಉಪದೇಶ ಇದೇ ಆಗಿದೆ. ಇದರ ಮೂಲ ತತ್ವ ಪವಿತ್ರತೆಯಿಂದ ಇದ್ದು ತಪೋನುಷ್ಠಾನ ಮಾಡುತ್ತಾ ಭಗವಂತನ ಆರಾಧನೆ ಮಾಡುವುದು ಹಾಗೂ ಅಧರ್ಮದಿಂದ ದೂರ ಇರುವುದು. ಮತ್ತು ರಾಮಾಯಣ ಮಹಾಭಾರತಗಳನ್ನು ಓದುವುದು, ಅದರ ಕಥೆಗಳನ್ನು ಕೇಳುವುದು. ಏಕೆಂದರೆ ವಿಸ್ತಾರವಾದ ಹಾಗೂ ದೀರ್ಘಕಾಲದ ವಿಶ್ವದ ಇತಿಹಾಸವೂ ಕೂಡ ರಾಮಾಯಣ ಮಹಾಭಾರತದಂತೆ ಇರಲಾರದು. ಧರ್ಮ, ಅರ್ಥ, ಲೋಕ ವ್ಯವಹಾರ, ಪರಲೋಕ ಸುಖದ ದೃಷ್ಟಿಯಿಂದ ಇದೇ ಲಾಭಕರವೆಂದು ಸಿದ್ಧವಾಗಬಲ್ಲದು. ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಭೌಗೋಳಿಕ ವಿವರವೂ ಮೌಲಿಕವಾಗಿದೆ. ಹಾಗೆಯೇ ರಾಜನೀತಿ, ಮನೋವಿಜ್ಞಾನವೂ ಉಚ್ಚ ಹಂತದ್ದಾಗಿದೆ. ಇವೆಲ್ಲ ಗುಣಗಳು ಒಳಗೊಂಡಿರುವುದರಿಂದ ಈ ಕಾವ್ಯವು ಸರ್ವಾಧಿಕ ಲೋಕಪ್ರಿಯ, ಅಜರ, ಅಮರ, ದಿವ್ಯ, ಶ್ರೇಯಸ್ಕರವಾಗಿದೆ. ಇದರ ಪಾರಾಯಣ, ಮನನ, ಅನುಷ್ಠಾನ, ಶ್ರವಣ ಸಾಕ್ಷಾತ್ ಶ್ರೀರಾಮನ ಸನ್ನಿಧಾನ ಪ್ರಾಪ್ತಿ ಮಾಡಿಕೊಡುತ್ತದೆ. ಹನುಮಂತನ ಪ್ರಸನ್ನತೆಗಾಗಿ ಈ ಶ್ರೀರಾಮಚರಿತ್ರದ ಗಾಯನಕ್ಕಿಂತ ಮಿಗಿಲಾದ ಉಪಾಯ ಬೇರೆ ಇಲ್ಲ. ಆದ್ದರಿಂದ ಅನಾದಿ ಕಾಲದಿಂದ ಇದರ ಶ್ರವಣ, ಗಾಯನ, ಅನುಷ್ಠಾನದ ಪರಂಪರೆ ಇದೆ. ಜೈ ಶ್ರೀರಾಮ್.